Come on, uncle. Ask me. You want any help? ಖಂಡಿತವಾಗ್ಲೂ ನಿಮ್ ಸಹಾಯ ಬೇಕು ಅಳಿಯಂದ್ರೆ. ಅನ್ಕೊಂಡೆ ಯಾವಾಗ ತಟ್ಟೆಯಲ್ಲಿ ಹೂವು ಹಣ್ಣು ಸಮೇತವಾಗಿ ಬಂದ್ರೋ ಆಗ್ಲೇ ಗೊತ್ತಾಯ್ತು. Mom, will you please keep quiet? Tell me, uncle. ನಾನೇನ್ ಮಾಡ್ಬೇಕು? ಗಂಡಿನ ಮನೆಯವರು ದಿಢೀರಂತ 200 ಗ್ರಾಮು ಒಡವೆ ಬೇಕು ಅಂತ ಹಠ ಹಿಡಿದ್ಬಿಟ್ರು. ಹೋದ ಮನೆಯಲ್ಲಿ ನಮ್ಮ ಮಗಳು ನೆಮ್ಮದಿಯಿಂದ ಬಾಳ್ಲಿ ಅಂತ ನಾವು ಹಾಕ್ತೀವಿ ಅಂತ ಒಪ್ಕೊಂಡ್ಬಿಟ್ವಿ. ಗೋಲ್ಡ್ ಕೊಂಡ್ಕೊಳ್ಳೋಕೆ ಕ್ಯಾಶ್ ಬೇಕಾ? ದುಡ್ಡೇನು ಬೇಡ ಅಳಿ ಅಂದ್ರೆ. ಕಾವ್ಯನ ಮದುವೆಯಲ್ಲಿ ನಾವು ಅರ್ಚನಾ ಒಡವೆನ ಹಾಕಿದ್ವಿ. ಕಲ್ಯಾಣ ಮಂಟಪದಲ್ಲಿ ನೀವು ಬಿಚ್ಚಿಸ್ಕೊಟ್ಬಿಟ್ರಿ. ಈಗ ಅದೇ ಒಡವೆನ ಪ್ರಿಯಾ ಮದುವೆಗೆ ಬಳಸ್ಕೊಳ್ಳೋಣ ಅಂತ ಕೇಳ್ತಿದ್ದೀವಿ. ವೈ ನಾಟ್ ಅಂಕಲ್? ಧಾರಾಳವಾಗಿ ಯೂಸ್ ಮಾಡೋದು. ನಾನು ಯಾವತ್ತು ಒಡವೆಗಳು ಬೇಡ ಅಂತ ಬಿಚ್ಕೊಟ್ನೋ ಆ ಕ್ಷಣದಿಂದ ಆ ಒಡವೆಗಳಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ಲೀಸ್ ಗೋ ಹೆಡ್. ಒಬ್ಬಳಿಗೆ ಒಡವೆ ಮಾಡಿಸ್ಬಿಟ್ಟು 3 ಜನ ಹೆಣ್ಮಕ್ಳಿಗೆ ಮದುವೆ ಮಾಡ್ತಿರೋ ಇಂತಹ ಕುಟುಂಬನ ನಾನೆಲ್ಲೂ ನೋಡಿಲ್ಲ. ಮಾಮ್, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನಗೇನಾದ್ರೂ ತಲೆಗಿಲ್ಲ ಕೆಟ್ಟಿದ್ಯೇನೋ? ಅಲ್ಲ ಕಣೋ, ಆ ಒಡವೆ ಎಲ್ಲ ನಿನಗೆ ಸೇರ್ಬೇಕಾಗಿರೋದು. ಆವತ್ತೇನು ಕೋಪದಲ್ಲಿ ಬೇಡ ಅಂತಂದೆ, ಹಾಗಂತ ಅದನ್ನ ಹಾಗೆ ಬಿಡಕ್ಕಾಗತ್ತಾ? ಮಾಮ್, ಪ್ಲೀಸ್ ಕೀಪ್ ಕ್ವೈಟ್. ಅಂಕಲ್, ನಾನು ಡಿಸೈಡ್ ಮಾಡಿದ್ಮೇಲೆ ಮುಗೀತು. ಯು ಕ್ಯಾನ್ ಕೀಪ್ ಇಟ್. ತುಂಬಾ ಉಪಕಾರ ಆಯ್ತು. ನಾವೇನು ಬರ್ತೀವಿ ಹೇಳಿ ಅಂದ್ರೆ. ತುಂಬಾ ಕಡೆ ಲಗ್ನ ಪತ್ರಿಕೆ ಕೊಡೋದಿದೆ. ಬಹಳ ಹತ್ರದವ್ರನ್ನ ಮಾತ್ರ ಕರಿತಾ ಇದ್ದೀವಿ. ಅದಕ್ಕೆ ಹೊರಡ್ತೀವಿ. ಒಳ್ಳೆ 1 minute. ನೀವು ಇನ್ವೈಟ್ ಮಾಡ್ತಿರೋ ಲಿಸ್ಟ್ ಅಲ್ಲಿ ಅರ್ಚನಾ ರಮೇಶ್ ಹೆಸರಿದೆಯಾ? ಒಂದು ವಿಷಯನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಆ ರಮೇಶ್ ಅರ್ಚನಾನ ನೀವೇ ಇನ್ವೈಟ್ ಮಾಡಿದ್ರು ಅಥವಾ ಅವರೇ ಕಲ್ಯಾಣ ಮಂಟಪಕ್ಕೆ ಬಂದ್ರು, ನಾನು ಕಾವ್ಯ ಈ ಮದುವೆಗೆ ಖಂಡಿತ ಬರಲ್ಲ. ಇವತ್ತು ನಾನು ನೀವು ರಿಲೇಶನ್ಶಿಪ್ ಅಲ್ಲಿ ಇರೋ ಕಾರಣನೇ ಆ ರಮೇಶ್. ಅದ್ ನಂಗೆ ಚೆನ್ನಾಗಿ ಗೊತ್ತು. ಐ ವಿಲ್ ನೆವರ್ ಫರ್ಗೆಟ್ ದಟ್. ಬಟ್ ಅಟ್ ದ ಸೇಮ್ ಟೈಮ್ ಆ ಅರ್ಚನಾನು ರಮೇಶು ನನ್ನ ಮೇಲೆ ಕೈ ಮಾಡಿದ್ದಾರೆ. ಅದನ್ನ ನಾನು ಮರೆಯೋಕ್ಕೂ ಆಗಲ್ಲ, ಕ್ಷಮಿಸೋಕ್ಕೂ ಸಾಧ್ಯ ಇಲ್ಲ. ಸೊ ನೀವು ನನ್ನನ್ನ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಬೇಡಿ. ಅವ್ರೇನಾದ್ರೂ ಈ ಮದುವೆಗೆ ಬಂದ್ರೆ ಕಾವ್ಯ ನಾನು ಈ ಮದುವೆಗೆ ಖಂಡಿತ ಬರಲ್ಲ. ನೀವೇ ಯೋಚನೆ ಮಾಡಿ, ನಿಮಗೆ ಅವ್ರು ಮುಖ್ಯನಾ ನಾವು ಮುಖ್ಯನಾ ಅಂತ. ಡ್ಯಾಡ್, ಕಮ್ ಕಾವ್ಯ, ಲೆಟ್ಸ್ ಗೋ. ಬೈ ಡ್ಯಾಡ್. ಬಾಯ್. ಬಾಯ್ ಮಾಮ್. ಅಮ್ಮ ಬರ್ತೀನಿ. ಬರ್ತೀವಿ ಬೀಗ್ರೆ. ಬರ್ತೀವಮ್ಮ. ನನ್ ಮಗ ಹೇಳಿದ್ದು ಕೇಳಿಸ್ತು ತಾನೆ? ಈ ಕೋಟ್ಯಾಧೀಶ್ವರ ಅಳಿಯ ಬೇಕೋ ಇಲ್ಲ ಆ ಮೆಕ್ಯಾನಿಕ್ ಬೇಕೋ? ನೀವೇ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಬರ್ತೀವಿ. ಏನೋ ಇದೆಲ್ಲ ಹೊಸ. ಯಾರು ನನ್ನ ಡಿಸ್ಟರ್ಬ್ ಮಾಡಬೇಡಿ, ಬಿಟ್ಬಿಡಿ ಪ್ಲೀಸ್. ಏ ವಾಸು, ನಿಮ್ಮ ಅಣ್ಣ ಕಣೋ. ಅಣ್ಣ, ಹೋಗಿ ಒಂದು ಬಾಟಲ್ ನೀರು ತಗೊಂಬನ್ನಿ.
ಬೇಗ ಸರಿ ರಮೇಶ. ವಾಸು ಕಣ್ಣು ಬಿಡು, ನಿಮ್ಮ ಅಣ್ಣ ಬಂದಿದ್ದೀನಿ ನೋಡ ಇಲ್ಲಿ. ವಾಸು ಯಾರದು ನನ್ನ ಹೆಸರಿಟ್ ಕರೆ? ವಾಸು ನಾನು ಕಡೋ ನಿನ್ನ ಅಣ್ಣ ರಮೇಶ. ಕಣ್ಣು ಬಿಡು, ಮಾತಾಡೋ. ವಾಸು 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 ಮಾತಾಡೋ. ಕೊಡಿ ತಗೋ. ವಾಸು ವಾಸು ಅಣ್ಣ ನೀವು ಹಿಡ್ಕೊಂಡು ಕೂತ್ಕೋತೀರಾ? ಸರಿ ರಮೇಶ. ಇದು ಬಾ. ಮಲ್ಗೆ ಮಲ್ಗೆ. ನಿಧಾನ ನಿಧಾನ ಬನ್ನಿ. ಹುಷಾರು. ಬನ್ನಿ ಇಟ್ಕೊಳ್ಳಿ. ರಸ್ತೆ ಬದಿಯಲ್ಲಿ ಕುಡಿದ್ಬಿಟ್ಟು ಬಿದ್ದಿದ್ದ. ಥ್ಯಾಂಕ್ಸ್ ಶಿವಣ್ಣ. ಸರಿ ರಮೇಶ. ಸುಮ್ಮನೆ ಅಯ್ಯೋ ವಾಸು ವಾಸು ಏನಪ್ಪ ಆಯ್ತು ನಿನ್ಗೆ? ಅಯ್ಯೋ ಕೂತ್ಕೊಳ್ಳೋ. ವಾಸು ರಸ್ತೆ ಬದಿಯಲ್ಲಿ ಕುಡಿದ್ಬಿಟ್ಟು ಬಿದ್ದಿದ್ದ. ರಾಣಿ ಹೋಗಿ ಒಂದು ಬಿಂದಿಗೆ ನೀರು ತಗೊಂಬ. ಸರಿ ಅಣ್ಣ. ವಾಸು ಬೇಗ ಬೇಗ ತಗೋಬಮ್ಮ. ಕೊಡಮ್ಮ. ಏಯ್ ಯಾಕೋ ಕುಡಿತೀಯಾ? ಯಾಕೋ ಕುಡಿದು ಬೀದಿಲ್ ಬೀಳ್ತೀಯಾ? ನಾನು ಎಲ್ಲಿದ್ದೀನಿ? ವಾಸು ಯಾಕೆ ಕರ್ಕೊಂಡು ಬಂದ್ರೆ? ಯಾರು ನನ್ನನ್ನು ಕರ್ಕೊಂಡು ಬಂದಿದ್ದು? ನಾನು ಇಲ್ಲಿಗೆ ಬರಬಾರ್ದಲ್ವಾ? ನೀವೇ ತಾನೇ ಇಲ್ಲಿಗೆ ಬರಬೇಡ ಅಂತ ಹೇಳಿದ್ದು. ಮತ್ತೆ ಯಾಕೆ ಕರ್ಕೊಂಡು ಬಂದ್ರೆ? ಏ ಮನೆ ಹಾಳ ಕುಡಿದ್ಬಿಟ್ಟು ಪ್ರಜ್ಞೆ ಇಲ್ಲದೆ ಬೀದಿನಲ್ಲಿ ಬಿದ್ದಿದೆ. ನಿಮ್ಮ ಅಣ್ಣ ನೋಡ್ಲಾರ್ದೆ ಈ ಮನೆ ಕರ್ಕೊಂಡ್ ಬಂದಿದ್ದಾನೆ. ಅಣ್ಣನ? ನನಗೆ ಅಣ್ಣ ತಂಗಿ ಅಪ್ಪ ಅಮ್ಮ ಹೆಂಡತಿ ಯಾರು ಇಲ್ಲ ಅಂತ ತಾನೇ ನಾನು ಬೀದಿಲಿ ಬಿದ್ದಿದ್ದು. ಮತ್ತೆ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದ್ರೆ? ಏನ್ ಡ್ರಾಮಾ ಮಾಡ್ತಾ ಇದ್ದೀರಾ? ಯಾವ ಬಾಯಿಂದ ಹೀಗೆಲ್ಲ ಮಾತಾಡ್ತಿದ್ಯೋ? ನೀನ್ ಚೆನ್ನಾಗಿರ್ಲಿ ಅಂತ ತಾನೆ ಆ ಕೋಟ್ಯಾಧೀಶನ್ ಮನೇನೆ ನಿನ್ ಬಾಳಕ್ ಬಿಟ್ಟಿದ್ದು. ಅಲ್ಲೂ ಬಾಳಕ್ಕಾಗದೆ ಈಗ ಅಲಿತಿದ್ಯಲ್ಲ. ಅಲ್ಲ ಕಣೋ, ಅವನು ಈ ಮನೆ ಮಗ ತಾನೆ. ಅವನಿಂದ ಯಾವತ್ತಾದ್ರೂ ಇಂಥ ಅವಮಾನ ಆಗಿದ್ಯಾ? ಅವನ್ ಬುದ್ಧಿ ನಿನ್ಗೆ ಯಾಕೋ ಬರ್ಲಿಲ್ಲ. ನನ್ನ ಪರಿಸ್ಥಿತಿಗೆ ನೀವೆಲ್ಲರೂ ಕಾರಣ. ಈಗ ಕೂರಿಸ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾವ ಹಾಳಾದ ಬಾಯಿನಂತ ಪ್ರಶ್ನೆಗಳನ್ನೆಲ್ಲ ಕೇಳ್ತಿದ್ಯೋ ನಾವ್ ಯಾವ ರೀತಿ ಅದಕ್ಕೆಲ್ಲ ಕಾರಣರಾಗ್ತೀವಿ? ನಾನು ಮನೆ ಹಳೆ ಆಗಿರೋದಿಲ್ಲ ಅಂತ ನಾನು ನಿಮ್ಗೆ ಅವತ್ತೇ ಹೇಳ್ದೆ. ಆದ್ರೆ ನೀವು ಇವನು ಸೇರ್ಕೊಂಡು ನನ್ನನ್ನು ಅಲ್ಲಿರೋದಕ್ಕೆ ಬಿಟ್ರಿ. ಆದ್ರೆ ಆ ಮನುಷ್ಯ ನನ್ನ ಕಳ್ಳ ಅನ್ನೋ ಪಟ್ಟೆ ಕಟ್ಟಿ ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟ. ನನಗೆ ಅವಮಾನ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ನಾನು ಇನ್ನೇನು ಮಾಡಲಿ? ನೀವು ಬೇರೆ ಇಲ್ಲಿಗೆ ಬರಬೇಡ ಅಂತ ಹೇಳಿದ್ರಿ. ಅದಕ್ಕೆ ನೋವೆಲ್ಲ ಮರೆಯೋದಕ್ಕೆ ನಾನು ಕುಡ್ದೆ. ನೀ ಸರಿಯಾಗಿದೆ ಬಿಡಮ್ಮ, ದುಡ್ಡು ಕೊಡೋನ್ ಸಿಗ್ದ ಅಂತ ನನ್ನ ಕೈ ಬಿಟ್ಬಿಟ್ಟೆ. ಕರ್ಕೊಂಡೋಗಿ ಅವ್ರ ಮನೇಲಿ ಬಿಟ್ಬಿಟ್ಟೆ. ನಾನು ಸಂತೋಷವಾಗಿರ್ತೀನಾ? ನಿನಗೆ ಸ್ವಲ್ಪನಾದ್ರೂ ಪ್ರೀತಿ ಇದ್ದಿದ್ರೆ ಹೀಗೆ ಮಾಡ್ತಾ ಇದ್ದ? ಏಯ್ ನೀನ್ ಮಾಡಿರೋ ತಪ್ಪಿಗೆ ನಮ್ಮನ್ನೆಲ್ಲ ಯಾಕೋ ಹೊಣೆ ಮಾಡ್ತೀಯಾ? ನೀನ್ ಮಾತಾಡ್ಬೇಡ. ಒಬ್ಬ ಅಪ್ಪಾಗಿ ಏನಯ್ಯ ಮಾಡಿದ್ಯಾ? ಎಲ್ಲ ಅಪ್ಪಂದಿರು ಮಕ್ಕಳು ಹುಟ್ಟಿದ ಕೂಡಲೇ ಅವ್ರ ಹೆಸರಲ್ಲಿ ಹಣನ ಡೆಪಾಸಿಟ್ ಮಾಡ್ತಾರೆ. ಎಜುಕೇಶನ್ ಮುಗಿದ್ಮೇಲೆ ಆ ಹಣದಿಂದ ಕೆಲ್ಸಕ್ಕೆ ಸೇರಿಸ್ತಾರೆ. ಆಮೇಲೆ ಮಕ್ಕಳು ಸಂಪಾದನೆ ಮಾಡಿ ಅಪ್ಪ ಅಮ್ಮನ ಸಾಕ್ತಾರೆ. ಅಂತದೇನಯ್ಯ ಮಾಡಿದೆ ನೀನು? ಇದೋ ಇಲ್ಲಿ ಕೂತಿದ್ದಾನಲ್ಲ ಮೆಕ್ಯಾನಿಕ್ಕು, ಇವನು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡದೆ ಹೋಗಿದ್ದಿದ್ರೆ ಈ ಕುಟುಂಬನ ಸಾಕೋಕ್ಕಾಗ್ತಿತ್ತಾ? ನಾನು ಎಜುಕೇಶನ್ ಮುಗಿಸೋದಿಕ್ಕಾಗ್ತಿತ್ತಾ? ನಿನ್ ಮಗ ಹುಟ್ಟಿದ ಪಾಪಕ್ಕೆ ನಾನು ಸ್ಪ್ಯಾನರ್ ಹಿಡಿಬೇಕಾಗ್ತಿತ್ತು ಅಷ್ಟೇ. ನಿನ್ ಮಗ ಹುಟ್ಟಿದ ಪಾಪಕ್ಕೆ ನಾನು ಸ್ಪ್ಯಾನರ್ ಹಿಡಿಬೇಕಾಗ್ತಿತ್ತು ಅಷ್ಟೇ. ಸರಿಯಪ್ಪ, ನಾವು ನಿನ್ಗೇನು ಮಾಡಿಲ್ಲ. ಇವನ್ಗೇನ್ ಮಾಡಿದೀವಿ? ಇವನು ಸ್ವಂತ ಬುದ್ಧಿಯಿಂದ ದುಡಿದು ಮುಂದೆ ಬರ್ಲಿಲ್ವಾ? ನೀನು ಸುಮ್ಮನೆ ಕತೆ ಹೇಳ್ಬೇಡ. ಯಾರೇ ಆಗ್ಲಿ ತಮಗ್ ತಾವೇ ಮುಂದೆ ಬರೋದಿಕ್ಕಾಗೋದಿಲ್ಲ. ಅದಕ್ಕೆ ಯಾರಾದ್ರೂ ಸಹಾಯ ಮಾಡಲೇಬೇಕು. ಇವನ್ಗೆ ರಂಗನಾಥ್ ಸರ್ ಸಹಾಯ ಮಾಡ್ಲಿಲ್ವಾ?
ಅವ್ರು ಸಹಾಯ ಮಾಡದೆ ಹೋಗಿದ್ದಿದ್ರೆ ಗ್ಯಾರೇಜ್ ಇವ್ನು ಸ್ವಂತ ಆಗ್ತಿತ್ತಾ? ಅವ್ರ್ಯಾರು? ಮೂರನೇ ವ್ಯಕ್ತಿ. ಅವರೇ ಇವನಿಗೆ ಸಹಾಯ ಮಾಡಿದ್ದಾರೆ ಅಂದ್ರೆ ನಾನು ಇವನು ಒಡ ಹುಟ್ಟಿದ ತಮ್ಮ. ಇವ್ ನನಗೆ ಸಹಾಯ ಮಾಡ್ಬೋದಲ್ಲ? ನಮ್ಮ ಮಾವ ನನಗೊಂದು ಬಿಸ್ನೆಸ್ ಹಾಕೊಡ್ತೀನಿ, ಜಾಗ ನೋಡು ಅಂದ್ರು. ಇವ್ ನಮ್ಮಣ್ಣ ತಾನೆ, ನನ್ನ ಮೇಲೆ ಪ್ರೀತಿ ವಿಶ್ವಾಸ ಸ್ನೇಹ ಇಟ್ಕೊಂಡಿರೋನು. ಗ್ಯಾರೇಜ್ ಕೇಳಿದ್ರೆ ಬಿಟ್ಕೊಡ್ತಾನೆ ಅಂತ ಕೇಳೋಣ ಅಂತ ಹೋದೆ. ಅದಕ್ಕೆ ಇವನ್ ಕೋಪ ಮಾಡ್ಕೊಂಡು ಇವ್ನು ನನಗೆ ಹೊಡೆದಿದ್ರೆ ನನಗೆ ಬೇಜಾರಾಗ್ತಾ ಇರ್ಲಿಲ್ಲ. ಆದ್ರೆ ಆ ಆಟೋ ಶಿವ ನನ್ನ ಮೇಲೆ ಕೈ ಮಾಡ್ಬಿಟ್ಟ. ನನಗೆ ಕೋಪ ತಡ್ಕೊಳ್ಳೋದಿಕ್ಕಾಗ್ಲಿಲ್ಲ, ಅದಕ್ಕೆ ನಾನು ಹೊಡೆದೆ. ಅದಕ್ಕೆ ಇವನು ನಮ್ಮ ಮಾವನ ಮನೆಗೆ ಬಂದು ನನಗೆ ಹೊಡೆದ. ಅಂದ್ರೆ ಇವನ್ಗೂ ಆ ಗ್ಯಾರೇಜ್ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ತಾನೇ ಅರ್ಥ? ಯಾಕೆ ಕೊಡೋದಿಲ್ಲ ಹೇಳು? ನಾನು ಜೀವನದಲ್ಲಿ ಮುಂದೆ ಬರಬಾರ್ದು ಅನ್ನೋ ಸ್ವಾರ್ಥ ಇವನ್ಗೆ. ಯಾಕೆ ಅದೇ ಗ್ಯಾರೇಜ್ನ ಬೇರೆ ಕಡೆ ಇಟ್ರೆ ನಿನಗೆ ಬಿಸ್ನೆಸ್ ನಡೆಯೋದಿಲ್ವಾ? ಒಳ್ಳೆ ಮೆಕ್ಯಾನಿಕ್ ಅಂತ ಹೆಸರು ಬೇರೆ ತಗೊಂಡಿದ್ಯಾ, ಕಸ್ಟಮರ್ಸ್ ನಿನ್ನ ಹುಡುಕೊಂಡು ಬರೋರು. ಆ ಜಾಗ ಕೇಳಿದಕ್ಕೆ ಇವನು ನನಗೆ ಕೊಡ್ಲಿಲ್ಲ, ಅದಕ್ಕೆ ನನಗೆ ಈ ಪರಿಸ್ಥಿತಿ ಬಂತು. ಇವನು ಆ ಜಾಗ ಬಿಟ್ಕೊಟ್ಟಿದ್ದಿದ್ರೆ ನಾನು ಬಿಸ್ನೆಸ್ ಶುರು ಮಾಡ್ತಾ ಇದ್ದೆ, ನಿನಗೂ ಸಹಾಯ ಮಾಡ್ತಾ ಇದ್ದೆ, ಈ ಕುಟುಂಬನೂ ಸಾಕ್ತಾ ಇದ್ದೆ. ಆದ್ರೆ ಇವನೊಬ್ಬ ಸ್ವಾರ್ಥಿ. ಎಲ್ರು ಇವನ್ನೇ ನಂಬ್ಕೊಂಡಿರ್ಬೇಕು ಅನ್ನೋ ಆಸೆ. ಅದಕ್ಕೆ ನೀವೆಲ್ಲರೂ ಸೇರ್ಕೊಂಡು ಇವನಿಗೆ ಸಪೋರ್ಟ್ ಮಾಡಿ ನನ್ನ ಕೈ ಬಿಟ್ಬಿಟ್ರಿ. ಹಾಗೆ ಬಿಟ್ಬಿಡ್ಬೇಕಿತ್ತು ತಾನೆ. ಇವತ್ತು ಅಲ್ಲೆಲ್ಲೋ ಬಿದ್ದಿದ್ದೆ, ನಾಳೆ ದಿನ ಇನ್ನೆಲ್ಲೋ ಸತ್ ಬಿದ್ದಿರ್ತಿದ್ದೆ. ಆಗ ಕಾರ್ಪೊರೇಷನ್ ಅವ್ರು ಬಂದು ಅನಾಥ ಶವ ಅಂತ ನನ್ನನ್ನು ಸುಟ್ಟಾಕ್ತಾ ಇದ್ರು. ಎಲ್ಲ ಇವನಿಂದಾನೆ. ಈಗ ನಿನಗೆ ಸಂತೋಷನಾ? ಸ್ವಲ್ಪನೂ ಕೃತಜ್ಞತೆ ಇಲ್ಲದೆ ಮಾತಾಡಬೇಡಿ ವಾಸು. ನಿಮ್ಗೋಸ್ಕರ ಇವರು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಮರ್ತು ಬಿಟ್ರಾ? ನೀನು ಮಾತಾಡಬೇಡ. ನೀನು ಈ ಕುಟುಂಬಕ್ಕೆ ಬಂದ್ಮೇಲೆ ಸಮಸ್ಯೆ ಶುರು ಆಗಿತ್ತು. ಇದಕ್ಕಿಂತ ಮುಂಚೆ ನಾ ಕೇಳದೆ ಹೋದ್ರು ಇವ್ನು ನನಗೆ ಸಹಾಯ ಮಾಡ್ತಾ ಇದ್ದ. ಆದ್ರೆ ಇವತ್ತು ನನಗೆ ಸಹಾಯ ಮಾಡು ಅಂತ ಕೇಳಿದ್ರು ಮಾಡದೇ ಇರೋ ರೀತಿ ಬದಲಾಯಿಸ್ಬಿಟ್ಟಿದೀಯ ಇವನ್ನ. ನಮ್ಮ ಕುಟುಂಬನ ಕೆಡ್ಸಕ್ ಬಂದಿರೋಳು ನೀನು. ಏಯ್, ಏನು ಏನು ಅವಳ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ಯಾ? ನೀನ್ ಕುಡ್ದ ನಿಶೆ ಅಷ್ಟೊಂದು ಏರೋಗ್ಬಿಟ್ಟಿದ್ಯಾ? ಎಷ್ಟೊತ್ತು ಕುಡ್ತಿದ್ಯಾ? ಅಷ್ಟೊತ್ತು ಕುಡ್ತಿದ್ಯೇನೋ ಕುಡ್ದ ಕೇಂದ್ರಲ್ಲಿ ಏನ್ ಬೇಕಾದ್ರೂ ಮಾತಾಡ್ತೀಯ ನೀನು? ಕುಡಿತೀನೋ? ಹೊಡಿಬೇಡಿ ಅಮ್ಮ. ಅವನ ಮನಸ್ಸು ತುಂಬಾ ನೊಂದಿದೆ, ಅದಕ್ಕೆ ಅವನು ಹಾಗೆಲ್ಲ ಮಾತಾಡ್ತಾ ಇದ್ದಾನೆ. ಒಂದು ರೀತಿಯಲ್ಲಿ ಅವನ ಈ ಪರಿಸ್ಥಿತಿಗೆ ನಾನ್ ತಾನೇ ಕಾರಣ. ಅವನು ಮಾತಾಡ್ಲಿ ಬಿಡಿ. ಈಗೇನು ಅವನ ಭವಿಷ್ಯಕ್ಕೆ ನಾನೇನು ಮಾಡ್ಲಿಲ್ಲ ಅಂತ ತಾನೆ ಅವನು ಹೇಳ್ತಾ ಇರೋದು. ಸರಿ, ಅವನಿಗೋಸ್ಕರ ನಾನೇನಾದ್ರೂ ಮಾಡ್ತೀನಿ. ನನ್ನ ಹೆಸರಲ್ಲಿರೋ ಈ ಮನೇನ ಅಡ ಇಟ್ಟು ಅವನಿಗೆ ದುಡ್ಡು ಕೊಡ್ತೀನಿ. ಅದರಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡಿ ನೀನು ಮುಂದಕ್ಕೆ ಬಾ. ರಮೇಶ, ಏನೋ ನಿನ್ ಪಾಡಿ ನೀನ್ ಮಾತಾಡ್ತಾ ಇದೀಯಾ? ಇಲ್ಲಿವರೆಗೂ ನೀನ್ ಮಾಡಿ ಸಾಲ್ದಾ? ಇಲ್ಲಪ್ಪ, ನನಗೆ ಇದನ್ನ ಮಾಡಿದ್ರೇನೆ ನಾನು ಇಷ್ಟು ದಿವಸ ಮಾಡಿದ್ದೆಲ್ಲ ಸಾರ್ಥಕ ಆಗೋದು. ಇಲ್ಲಾಂದ್ರೆ ಇಲ್ಲಿವರೆಗೂ ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ. ಸರಿ ಕಣ ಪರಮೇಶ, ಇವ್ನು ಏನೋ ಗೊತ್ತಾಗುತ್ತೆ. ಅದ್ ದುಡ್ಡು ತಗೊಂಡಾಗ ಇವನೇನೋ ಮಾಡ್ತಾನೆ. ಅದಕ್ಕೆ ನಾನು ನೀನು ಇವ್ರ ಮಾವನ ಹತ್ರ ಹೋಗಿ ಮಾತಾಡೋಣ. ಅವ್ರು ಏನ್ ಹೇಳ್ತಾರೋ ಹಾಗೆ ಮಾಡೋಣ. ಬೇಡಮ್ಮ, ಅವತ್ತು ನಾನು ವಾಸು ಮಾವನ ಮನೆಗೆ ಹೋಗಿದ್ದಾಗ ಅಲ್ಲಿ ತುಂಬಾ ಒರಟಾಗಿ ನಡ್ಕೊಂಡಿದ್ದೆ. ನಾನೀಗ ಹೋಗಿ ಅವ್ರ ಹತ್ರ ಮಾತಾಡೋಕ್ಕಾಗಲ್ಲ. ನೀವೇ ಹೋಗಿ ಮಾತಾಡ್ಬಿಟ್ಟು ಬನ್ನಿ. ನಾನು ಈ ಮನೇನ ಅಡ ಇಟ್ಟು ದುಡ್ಡು ಕೊಡ್ತೀನಿ. ನೋಡಿ, ಆತುರದಲ್ಲಿ ನಿರ್ಧಾರ ತಗೋಬೇಡಿ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿ. ಅರ್ಚನಾ, ನಾನು ಯಾವಾಗಲೂ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಅಂತ ನನಗೆ ಗೊತ್ತು ತಾನೆ. ನೋಡು, ಈಗ ನಾವು ಚೆನ್ನಾಗಿರ್ಬೇಕು, ಅವನು ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ಉಳಿದಿರೋದು ಇದೊಂದೇ ದಾರಿ. ನಾನು ಗ್ಯಾರೇಜ್ ಹೋಗ್ತೇನೆ. ಅಮ್ಮ, ವಾಸುನ ಜೋಪಾನವಾಗಿ ನೋಡ್ಕೊಳ್ಳಿ. ನೋಡ್ತೀನೋ, ಈಗ್ಲೂ ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೊಂತ ಹೇಳ್ಬಿಟ್ಟು ಹೋಗ್ತಿದ್ದಾನೆ. ಅವನ ಬಗ್ಗೆ ಅನ್ಯಾಯವಾಗಿ ಮಾತಾಡ್ತಿದ್ಯಲ್ಲೋ. ಅವನೇನು ಸುಮ್ಮನೆ ಹೋಗ್ತಾ ಇಲ್ಲ. ನಾನು ಇಷ್ಟೆಲ್ಲ ಮಾತಾಡಿದ್ಮೇಲೆ ತಾನೇ ಒಳ್ಳೆ ಹೆಸರು ತಗೋಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದು. ಏಯ್, ಹಾಕಿದ್ರೆ ಹಲ್ಲೆಲ್ಲ ಉದುರೋಬೇಕು. ಹೋಗಿ ಬಿದ್ಕೋ.
ನಿನ್ ಬುದ್ಧಿ ಎಲ್ಲೋಗುತ್ತೆ ಛೇ